ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಕುಡಿ ನೀರು ಒದಗಿಸ್ತಕ್ಕಂತ ಕೆರೆಗೆ ಭೇಟಿ ಕೊಡ್ತಕ್ಕಂತ ಕೆಲಸ ಇವತ್ತು ಮಾಡಿದ್ದಾರೆ. ಇವತ್ತು ಭೇಟಿ ಕೊಡೋ ಉದ್ದೇಶ ಏನಂದ್ರೆ, ತುಂಗಾಭದ್ರಾ ನದಿಯ ಮೂಲಕ, ಕಾಲುವೆ ಮೂಲಕ ಇವತ್ತು ಮಾನವಿ ಪಟ್ಟಣಕ್ಕೆ ಕುಡಿಯ ನೀರನ್ನು ಒದಗಿಸ್ತಕ್ಕಂತ ಈ ಒಂದು ಕೆರೆಗೆ ಇವತ್ತ ಏನಂದ್ರೆ ಕೆರೆ ತುಂಬಿಸ್ತಕ್ಕಂತ ಕೆಲಸ ಇವತ್ತು ಆಗ್ತಾ ಇದೆ. ಇವತ್ತು ಕೆರೆ ತುಂಬಿಸ್ಬೇಕಂದ್ರೆ ಕಾಲುವೆ ಮುಖಾಂತರ ಎಷ್ಟು ಈಗಾಗಲೇ ನೀವೆಲ್ಲ ಮಾನವಿ ಪಟ್ಟಣದ ಜನತೆಗೆ ಈಗಾಗಲೇ ನೀವೆಲ್ಲ ತೋರ್ಪಡಿಸ್ತಕ್ಕಂಥ ಕೆಲಸ ಇವತ್ತು ಮಾಡಿದ್ದೀರಿ. ಬಾಟ್ಲುಗಳು ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ಬಹಳಷ್ಟು ಇವತ್ತು ತ್ಯಾಜ್ಯ ವಸ್ತುಗಳು ಕಾಲುವೆ ಮುಖಾಂತರ ಹರಿದು ಮಾನವಿ ಪಟ್ಟಣದ ಜನತೆಗೆ ಕುಡಿ ನೀರು ಒದಗಿಸ್ಲಿಕ್ಕೆ ತುಂಬತಕ್ಕಂಥ ಕೆರೆಯಲ್ಲಿ ತುಂಬತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಹೇಳೋದಿಷ್ಟೇ, ಇವತ್ತ ನಮ್ಮ ಕೊಡಗಿನ ಉಸ್ತುವಾರಿ ಸಚಿವರು, ಮಾನವಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ NS ಬೋಸರಾಜ್ ಅವರು ಇವತ್ತ 2 ಬಾರಿ ಶಾಸಕರಾಗಿದ್ದರು. ಬೋಸರಾಜ್ ಅವರು ಈಗ ಉಸ್ತುವಾರಿ ಸಚಿವರಾಗಿದ್ದಾರೆ, ಕೊಡಗಿನ ಉಸ್ತುವಾರಿ ಮತ್ತೆ ಮಾನವಿ ಉಸ್ತುವಾರಿ. ಇವತ್ತ 3 ಬಾರಿ ಶಾಸಕರಾಗಿರ್ತಕ್ಕಂಥ ಅಂಪೈ ಸಾವ್ಕಾರ್ ಅವರು ಇವತ್ತ ಈ ಒಂದು ಮಾನವಿ ಪಟ್ಟಣದ ಜನತೆಗೆ ಶುದ್ಧವಾದ ಕುಡಿಯ ನೀರನ್ನು ಒದಗಿಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತ ಪುರಸಭೆ ಆಡಳಿತ, ಇವತ್ತ ಪುರಸಭೆ ಮುಖ್ಯಾಧಿಕಾರಿ, ನಾಲಾಯಕ್ ಮುಖ್ಯಾಧಿಕಾರಿ ಇವತ್ತು ಸುಮಾರು 25 ವರ್ಷದಿಂದ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಇವತ್ತ ಪುರಸಭೆ ಆಡಳಿತ ಇರತಕ್ಕಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಇವತ್ತ ಚೋಟಾ ಮೋಟ ಕಾಂಗ್ರೆಸ್ನ ಮುಖಂಡರುಗಳ ಕಪಿಮುಷ್ಟಿಯಲ್ಲಿ ಇವತ್ತ ಪುರಸಭೆ ಆಡಳಿತ ನಲಿಗಿ ಹೋಗಿದೆ. ಪುರಸಭೆ ಮುಖ್ಯಾಧಿಕಾರಿ ಅವರ ಕೈಗೊಂಬೆ ಆಗಿ ಒರೆಸ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. ಇವತ್ತು ಏನಪ್ಪಾ ಅಂದ್ರೆ ಅಶುದ್ಧವಾದ ಕುಡಿಯ ನೀರನ್ನ ಮಾನವಿ ಪಟ್ಟಣದ ಜನತೆಗೆ ಒದಗಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ. ಪುರಸಭೆ ಆಡಳಿತ, ಪುರಸಭೆ ಮುಖ್ಯಾಧಿಕಾರಿ ಇವತ್ತು ಮಾನವಿ ಪಟ್ಟಣ ಜನತೆಗೆ ಶುದ್ಧವಾದ ಕುಡಿಯ ನೀರನ್ನ ಒದಗಿಸೋದ್ರಲ್ಲಿ ಸಂಪೂರ್ಣ ಕಾಂಗ್ರೆಸ್ ಪಕ್ಷ ವಿಫಲ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು 25 ವರ್ಷದಿಂದ ಪುರಸಭೆಯಲ್ಲಿ ಆಡಳಿತ ಮಾಡ್ತಾ ಇದೆ. ಆದ್ರೂ ಸಹ ಮಾನವಿ ಪಟ್ಟಣದ ಜನತೆಗೆ ಸುಮಾರು 50-60 ಸಾವಿರ ಜನಸಂಖ್ಯೆ ವಾಸ ಮಾಡ್ತಕ್ಕಂಥ ಜನಸಂಖ್ಯೆ ಇರತಕ್ಕಂಥ ಮಾನವಿ ಪಟ್ಟಣಕ್ಕೆ ಶುದ್ಧವಾದ ಕುಡಿಯ ನೀರನ್ನು ಒದಗಿಸುವಲ್ಲಿ ಸಂಪೂರ್ಣ ಬೋಸರಾಜ್ ಅವರು, ಶಾಸಕ ಅಂಪೈ ಸಾವ್ಕಾರ್ ಅವರು, ಪುರಸಭೆ ಕಾಂಗ್ರೆಸ್ ಪಕ್ಷದ ಪುರಸಭೆ ಆಡಳಿತ ಸಂಪೂರ್ಣ ವಿಫಲರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಮಾನವಿ ಪಟ್ಟಣದ ಜನತೆ ತಕ್ಕರ ಉತ್ತರ ನೀಡತಕ್ಕಂಥ ಕೆಲಸ ಆಗ್ತದೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನೀವು ನೋಡ್ತಾ ಇದ್ದೀರಿ, ತ್ಯಾಜ್ಯ ವಸ್ತುಗಳನ್ನ ಇವತ್ತು ಇಂಥ ನೀರನ್ನ ಮಾನವಿ ಪಟ್ಟಣ ಜನತೆಗೆ ಕೂಡಿಸಿದರೆ ರೋಗ ರುಜಿನಗಳು ಹೆಚ್ಚಾಗ್ತಕ್ಕಂಥ ಕೆಲಸ ಆಗ್ತದೆ. ಅದಕ್ಕೆ ನೇರವಾಗಿ ಹೊಣೆಗಾರರು ಬೋಸರಾಜ್ ಅವರು, ಅಂಪೈ ಸಾವ್ಕಾರ್ ಅವರು, ಪುರಸಭೆಯ ಕಾಂಗ್ರೆಸ್ ಪಕ್ಷದ ಪುರಸಭೆ ಆಡಳಿತ ಮುಖ್ಯಾಧಿಕಾರಿಗಳು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಶುದ್ಧವಾದ ಮಾನವಿ ಪಟ್ಟಣ ಜನತೆಗೆ ಶುದ್ಧವಾದ ಕುಡಿಯ ನೀರನ್ನು ಒದಗಿಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಕಟಪೂರ್ವ ಶಾಸಕರ ನೇತೃತ್ವದಲ್ಲಿ ಮಾನವಿ ಜನಕ್ಕೆ ಒದಗಿಸ್ತಕ್ಕಂಥ ಕುಡಿಯುವ ನೀರಿನ ಕೆರೆಗೆ ಶಿಕ್ಷಣ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನೋಡ್ತಾ ಇದೀವಿ. ಇಲ್ಲಿ ನೋಡಿರ್ತಕ್ಕಂಥ ಸಂದರ್ಭ ನೋಡಿದ್ರೆ ಕೆರೆಯಲ್ಲಿ ಇರ್ತಕ್ಕಂಥದ್ದು ತ್ಯಾಜ್ಯ ವಸ್ತುಗಳನ್ನು ತುಂಬಿರ್ತಕ್ಕಂಥ ನಿಂತು ನೀರಾಗಿರ್ತಕ್ಕಂಥ ಎಲ್ಲೋ ಗುಡದಿಂದ ಬಂದಿರತಕ್ಕಂಥ ನೀರು, ಆ ರೀತಿ ಇರ್ತಕ್ಕಂಥ ನೀರು ಕಾಣ್ತಾ ಇದೆ. ದನಗಳು ಕುಡಿಯಕ್ಕೆ ಸಹ ಯೋಗ್ಯತೆ ಇರ್ತಕ್ಕಂಥ ನೀರನ್ನ ಮಾನವಿ ಪಟ್ಟಣ ಜನತೆಗೆ ಪುರಸಭೆ ಒದಗಿಸ್ತಾ ಇದೆ. ಆಲ್ರೆಡಿ 25 ವರ್ಷ ಆಡಳಿತ ಮಾಡಿರ್ತಕ್ಕಂಥವ್ರು ಒಂದು ಶುದ್ಧವಾದ ನೀರು ಕೊಡ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ. ಇಲ್ಲಿ ಮುನ್ಸಿಪಾಲಿಟಿ ಆಡಳಿತ ತಿಳ್ಕೊಂಡು ಈಗಿರ್ತಕ್ಕಂಥ ಪುರಸಭೆ ಅಧಿಕಾರಿಗಳಾಗಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಲಿ, ಜನರಿಗೆ ಏನಾದ್ರು ಒಂದು ಹೇಳ್ಕೊಂತ, ಈಗ ನೀರು ಕೆನಾಲ್ ಇದೆ, ಲಾಸ್ಟ್ 10-15 ದಿನದಿಂದ ನೀರು ಬರ್ತಾ ಇದಾವೆ, ಒಂದು ಪೈಪ್ ನೀರು ಸಹ ಬರ್ತಾ ಇಲ್ಲ. ಇದರಿಂದ ಒಂದು ಆದ್ರೆ 60 ದಿನ, ಒಂದು 100 ದಿನ ಆದ್ರೂ ನೀರು ತುಂಬತಕ್ಕಂಥ ಕೆಲಸ ಆಗಲ್ಲ. ಈಗ ನದಿಯನ್ನ ಇಟ್ಕೊಂಡು ಏನ್ ಮಾಡ್ತಾರೆ, ಮಾನವ ಜನತೆಗೆ ಒಂದು ವಾರಕ್ಕೊಂದ್ಸಲ, 15 ದಿನಕ್ಕೊಂದ್ಸಲ ಬಿಡ್ತಕ್ಕಂಥ ಕೆಲಸ. ಅದು ಬಿಟ್ರೆ 20-25 ನಿಮಿಷ. ಮತ್ತೆ ಏನಂತಾರೆ, ಅವ್ರು ಇರ್ತಕ್ಕಂಥ ಆಡಳಿತದಲ್ಲಿ ಇರ್ತಕ್ಕಂಥ ಪಕ್ಷದವ್ರು ಏನ್ ಈ ತರ ನೀರಿದೆ ಅಂತ ಕೇಳಿದ್ರೆ, ನೀರಿರ್ತಕ್ಕಂಥದ್ದು ಪಾಸ್ ಇದೆ, ನಾವೇನ್ ಮಾಡ್ಬೇಕು, ಡ್ಯಾಮ್ ಇಂದ ಬರ್ತಕ್ಕಂಥ ಉಡಾಕು ಉತ್ತರಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದಾರೆ. ಸೊ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಇರ್ತಕ್ಕಂಥ ಈ ಪುರಸಭಾ ಆಡಳಿತದಲ್ಲಿ ಇರ್ತಕ್ಕಂಥ ಮುಖ್ಯಾಧಿಕಾರಿಯಾಗಿರ್ಲಿ ಅಥವಾ ನೀರು ವರ್ತಿಸ್ತಕ್ಕಂಥರಾಗಿರ್ಲಿ, ಸರ್ಕಾರ ಆಗಿರ್ಲಿ, ಮಾನವಿ ಪಟ್ಟಣ ಜನತೆಗೆ ಸರಿಯಾದ ರೀತಿಯಲ್ಲಿ ನೀರಿನ ವ್ಯವಸ್ಥೆ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ಬೇಕಾಗ್ತದೆ. ಮಾಡದೇ ಹೋದ್ರೆ ನಮ್ಮ ಪಕ್ಷದ ನೇತೃತ್ವದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಿ ಪುರಸಭೆಗೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ನಾವೆಲ್ಲ ಸೇರಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದೆ. JDS ಪಕ್ಷದ ವತಿಯಿಂದ ಇವತ್ತು ಮಾನವಿ ಪಟ್ಟಣದ ಸಾರ್ವಜನಿಕರಿಗೆ ನೀರಿನ ವ್ಯವಸ್ಥೆ ಮಾಡತಕ್ಕಂತ ಈ ಒಂದು ರಬ್ಬಣಕಲ್ ಕೆರೆಗೆ ನಾವೆಲ್ಲ ನಮ್ಮ ನಾಯಕರೊಂದಿಗೆ ಆಗಮಿಸಿದ್ದು. ಈ ಒಂದು ಸಂದರ್ಭದಲ್ಲಿ ನೀರಿನ ಒಂದು ಪರಿಸ್ಥಿತಿಯನ್ನು ನೋಡಿಕೊಂಡ್ರೆ
ಈ ನೀರ್ ಹೇಗಿದೆಪ್ಪ ಅಂತಂದ್ರೆ ನಿಂತ ನೀರು ಇರ್ತಕ್ಕಂಥದ್ದಾಗಿರ್ತಕ್ಕಂಥದ್ದು, ಅಂದ್ರೆ ಬಣ್ಣ ಬದಲಾಗಿರ್ತಕ್ಕಂಥ ನೀರನ್ನ ನಾವು ಇವತ್ತು ನೋಡ್ತಿದ್ದೇವೆ. ಇದನ್ನ ಇಂಥ ನೀರುಗಳನ್ನ ಜನಗಳಿಗೆ ಕುಡಿಸಿರಪ್ಪ ಅಂತಂದ್ರೆ ಅದು ಬಳಸಕ್ಕೆ ಬರದೇ ಇರ್ತಕ್ಕಂಥ ನೀರುಗಳಿದ್ದಾವೆ. ಆ ನೀರ್ನ ಏನ್ ಮಾಡ್ತೀವಪ್ಪ ಅಂದ್ರೆ ದನ ಕೊಟ್ಟು ಕೂಡ ಕುಡಿದೇ ಇರ್ತಕ್ಕಂಥ ಒಂದು ವ್ಯವಸ್ಥೆ ನಾವು ಕಾಣ್ತಿದ್ದೇವೆ. ಸೊ ಇದರಿಂದ ಏನಾಗ್ತದಪ್ಪ ಅಂತಂದ್ರೆ ಬಳಕೆ ಮಾಡೋದು ಕೂಡ ಆಗೋದೇ ಇಲ್ಲ, ದನ ಕರು ಕೂಡ ಕುಡಿಯಕ್ ಆಗೋದಿಲ್ಲ. ಇಂಥ ವ್ಯವಸ್ಥೆಯಲ್ಲಿ ಫಿಲ್ಟರ್ ಮಾಡಿ ಬಿಡ್ತು ಅಂತ ಹೇಳ್ತಿದ್ದಾರೆ. ಯಾವ ಮನೆಗೂ ಕೂಡ ಫಿಲ್ಟರ್ ನೀರು ಹೋಗ್ತಾ ಇಲ್ಲ. ಸೊ ಈ ಸಾವಿರಾರು ಕೋಟ್ಯಾಂತರ ರೂಪಾಯಿಯನ್ನು ಖರ್ಚು ಮಾಡಿರ್ತಕ್ಕಂಥ ಈ ಒಂದು ಕೆರೆ ಉದ್ದೇಶ ಏನಪ್ಪಾ ಅಂದ್ರೆ ಸದುಪಯೋಗ ಆಗ್ಬೇಕಾಗಿರ್ತಕ್ಕಂಥದ್ದು. ಆದ್ರೆ ಅದು ಕೇವಲ ಕಾಗದ ಪತ್ರಗಳಲ್ಲಿ ಮಾತ್ರ ತೋರಿಸ್ಕೊಂಡ್ಬಿಟ್ಟು ಇವತ್ತು ದುರುಪಯೋಗ ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಏನಪ್ಪಾ ಅಂತಂದ್ರೆ ಈ ಆಡಳಿತ ಪಕ್ಷದಿಂದ ನಡೀತಕ್ಕಂಥ ನಾವು ಕಾಣ್ತಿದ್ದೇವೆ. ಅದರ ಅಂಗವಾಗಿ ಇಲ್ಲಿ ಮುನ್ಸಿಪಾಲಿಟಿ ಅಧಿಕಾರಿಗಳಾಗಿರ್ತಕ್ಕಂಥವ್ರು ಅವ್ರಿಗೆ ಫೋನ್ ಕೂಡ ಮಾಡಿದ್ದೇವೆ ನಾವೀಗ. ಸೊ ಜಾಫರ್ ಸಾಹೇಬ್ರು ಕೂಡ ಮಾಡಿದ್ದೀವಿ ಮತ್ತು ಚೀಫ್ ಆಫೀಸರ್ ಕೂಡ ಮಾಡಿದ್ದೀವಿ. ನಾವು ಹೊರಟಿದ್ದೆ ಸರ್ ಬನ್ರಿ ಅಂತ ಹೇಳಿದೀವಿ. ನಮ್ ಸಾವ್ರು ಬರ್ತಾ ಇದಾರೆ ಬನ್ರಿ ಅಂತ ಹೇಳಿದ್ರೆ ಇಲ್ಲ ಅಲ್ಲಿ ಯಾರಿದ್ದಾರೆ ನೋಡ್ರಿ ಅಂತ ಹೇಳಿದ್ದಾರೆ. ಇಲ್ಲಿ ಬಂದ್ರೆ ಯಾರು ಇಲ್ಲ. ಸೊ ಅದ್ರಲ್ಲಿ ತ್ಯಾಜ್ಯ ವಸ್ತುಗಳು ಬರ್ತಕ್ಕಂಥ ಕಾಣ್ತಿದ್ದೇವೆ. ಇದು ಹೇಗಿದೆಪ್ಪ ಅಂದ್ರೆ ಕೆರೆಯ ನೀರು ಅವೈಜ್ಞಾನಿಕವಾಗಿರ್ತಕ್ಕಂಥ ನಾವು ಕಾಣ್ತಿದ್ದೇವೆ. ಯಾಕಂದ್ರೆ ಇಲ್ಲಿಂದ ರಬ್ಬಣಕಲ್ಲಿಂದ ಕೇವಲ ಒಂದು 3 ಕಿಲೋಮೀಟರ್ ಅಂತರದಲ್ಲಿ ನಮ್ಮ ತುಂಗಭದ್ರಾ ನದಿ ಹರಿತಾ ಇದೆ. ಆ ತುಂಗಭದ್ರಾ ನದಿಯಿಂದ ಏನಪ್ಪ ಲಿಫ್ಟ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ರೆ ಮಾತ್ರ ಚೆನ್ನಾಗಿರ್ತಕ್ಕಂಥ ಕಾಣ್ತಿದೆ ನಾವು. ಆದ್ರೆ ಈ ಕೆನಲ್ ಇಂದ ಬರ್ತಕ್ಕಂಥ ನೀರು ಅದನ್ನ ತುಂಬಸಕ್ ಲಾಸ್ಟ್ ಟೈಮ್ ಕೇಳಿದ್ವಿ ಎಷ್ಟು ದಿನ ಬೇಕಪ್ಪ ಅಂದ್ರೆ ಈ ಒಂದು ಕೆರೆ ತುಂಬುದಕ್ಕೆ 61 ದಿನಗಳ ಕಾಲ ನೀರು ಸತತವಾಗಿ ಬಂದ್ರೆ ಮಾತ್ರ ಕೆರೆ ತುಂಬತಕ್ಕಂಥದ್ದು. ಅಂತ ದಿನಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೇವಲ ಒಂದ್ 8 ದಿನ ಒಂದು 6 ದಿನ ನೀರನ್ನ ಹರಿಸ್ಕೊಂಡ್ಬಿಟ್ಟು ಆಮೇಲೆ ನೀರನ್ನ ನಾವು ಏನಪ್ಪಾ ಅಂದ್ರೆ ನಾವು ಕೆನಲ್ಗೆ ಬಂದಿಲ್ಲ ಅಂತ ಹೇಳ್ಕೊಂಡು ಕೊಡ್ತಕ್ಕಂಥ ವ್ಯವಸ್ಥೆ ಕಾಣ್ತಿದ್ದೇವೆ. ಜೊತೆಲಿ ಇದ್ರ ಜೊತೆಯಲ್ಲಿ ಏನಂತಂದ್ರೆ ಸುಮಾರು ಸಾರಿ ಮುನ್ಸಿಪಾಲಿಟಿ ಕೂಡ ನಾವು ಕೂಡ ಹೋಗಿದ್ದೇವೆ ಮತ್ತು ಅಲ್ಲಿ ವಾರ್ಡ್ಗಳಲ್ಲಿ ಇರ್ತಕ್ಕಂಥ ಜನ ಕೂಡ ಹೋಗಿದ್ದಾರೆ. ನಾವು ಅದ್ರಲ್ಲಿ ಕೇಳಿದ್ರೆ ಏನಂತಿದ್ದಾರೆ ಅವರು ನೀರು ಒಂದು ವಾರಕ್ಕೊಂದ್ಸಲ ಬಿಡ್ತಾ ಇದ್ದಾರೆ. ಸೊ ಕೇಳಿದ್ರೆ ಅಂತಾರೆ ಶಾರ್ಟೇಜ್ ನೀರು ಅಂತ ಹೇಳ್ತಿದ್ದಾರೆ. ಮತ್ ನೀವೇನ್ ಮಾಡ್ತಾ ಇದ್ದೀರಿ ಶಾರ್ಟೇಜ್ ನೀರು ಅಂತಂದ್ರೆ ಸುಮಾರು ಜನಸಂಖ್ಯೆಗೆ 50,000ಕ್ಕಿಂತ ಜಾಸ್ತಿ ಜನಸಂಖ್ಯೆ ಇರ್ತಕ್ಕಂಥ ಮಾನಿ ಪಟ್ಟಣಕ್ಕೆ ಅದಕ್ಕೆ ಅನುಗುಣವಾಗಿ ನೀವು ನೀರಿನ ವ್ಯವಸ್ಥೆ ಮಾಡ್ಲೇಬೇಕಾಗಿರ್ತಕ್ಕಂಥದ್ದು. ಅಲ್ಲಿ ಪೈಪ್ ಹೊಡಿತಿ ಇಲ್ಲಿ ಪೈಪ್ ಹೊಡಿತೀನಿ ಸುಳ್ಳು ಹೇಳಿಬಿಟ್ಟು ಏನ್ ಮಾಡ್ತೀರಪ್ಪ ಅಂತಂದ್ರೆ ಜನಗಳನ್ನ ಯಾಮಾರಿಸ್ತಕ್ಕಂಥ ಕೆಲಸ ಮಾಡ್ತಿದ್ದೀರಿ. ಇದರಿಂದ ಸಾರ್ವಜನಿಕರು ತಾಳ್ಮೆಯನ್ನು ನೀವು ಪರೀಕ್ಷೆ ಮಾಡ್ತಿದ್ದೀರಿ. ಈ ಪರೀಕ್ಷೆ ಏನಾಗುತ್ತಪ್ಪ ಅಂದ್ರೆ ಮುಂಬರುವ ದಿನಗಳಲ್ಲಿ ಈ ಒಂದು ಮಾನಿ ಪಟ್ಟಣದ ಜನಗಳು ಬರ್ತಕ್ಕಂಥ ಚುನಾವಣೆಯಲ್ಲಿ ತಮಗೆ ತಕ್ಕ ಪಾಠ ಕಲಿಸ್ತಾರ ಅಂತಕ್ಕಂಥ ಮಾತುಗಳನ್ನ ಹೇಳಿಕೆಯನ್ನು ನಾನು ಕೊಡೋದಕ್ಕೆ ಹೇಳುತ್ತಿದ್ದೇನೆ. ಸೊ ಇದರ ಮುಂಬರುವ ದಿನಗಳಲ್ಲಿ ಆದಷ್ಟು ಮಟ್ಟಿಗೆ ಒಂದು ಒಳ್ಳೆಯ ನೀರಿನ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟು ಕೊಡ್ಬೇಕಂತ ಹೇಳ್ಬಿಟ್ಟು ಕೂಡ ಇದ್ರ ಮೂಲಕ ನಾನು ಆಗ್ರಹವನ್ನು ಮಾಡ್ತಿದ್ದೇನೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.